ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಸಂಪ್ರದಾಯಗಳೆಲ್ಲ ಮೂಢನಂಬಿಕೆಗಳಲ್ಲ. ದೇವಾಲಯದಲ್ಲಿ ಇತರರ ಬಗ್ಗೆ ಕೆಡಕನ್ನುಂಟು ಮಾಡುವ ವಿಚಾರಗಳನ್ನು ಚಿಂತಿಸಬಾರದು. ಯಾವುದೇ ಪದಾರ್ಥಗಳನ್ನು ದೇವರಿಗೆ ಕೊಟ್ಟು ಅದರ ಮೇಲೆ ತಮ್ಮ ಹೆಸರನ್ನು ಹಾಕಿಸಬಾರದು. ದೇವರ ಮುಂದೆ ನಿಂತು ಆಕಳಿಸಬಾರದು. ಭಗವಂತನ ಸಮ್ಮುಖದಲ್ಲಿ ಇತರರಿಗೆ ನಮಸ್ಕರಿಸಬಾರದು. ಭಗವಂತನ ಎದುರಿಗೆ ತಮ್ಮನ್ನು ತಾವೇ ಪ್ರಶಂಸೆ ಮಾಡಿಕೊಳ್ಳಬಾರದು. ದೇವರ ಪ್ರಸಾದ ಸಿಕ್ಕಿದರೆ ಅದನ್ನು ತಿರಸ್ಕರಿಸಬಾರದು. ಯಾವುದೇ ದೇವರನ್ನಾಗಲಿ ಎಂದಿಗೂ ನಿಂದಿಸಬಾರದು. ಅಶೌಚವಿದ್ದಾಗ ಎಂದಿಗೂ ದೇವಾಲಯಕ್ಕೆ ಪ್ರವೇಶಿಸಕೂಡದು. ದೇವಾಲಯದಲ್ಲಿ ಕಣ್ಣು, ಕಿವಿ, ಮೂಗು ಇವುಗಳಲ್ಲಿ ಬೆರಳನ್ನು ಹಾಕಿ ಕಸ ತೆಗೆಯಬಾರದು. ದೇವಾಲಯದಲ್ಲಿ ಉಗುರು ಕತ್ತರಿಸಬಾರದು. ಎಂಜಲು ಮಾಡಬಾರದು. ದೇವಾಲಯದಲ್ಲಿ ನೀಡಿದ ಪ್ರಸಾದ ರೂಪದ ಹಣ್ಣು, ಹೂವು, ಕಾಯಿ ಇವುಗಳನ್ನು ದರ್ಪದಿಂದಾಗಲಿ ದೊಡ್ಡಸ್ತಿಕೆಯಿಂದಾಗಲಿ ಬೇರೆಯವರಿಗೆ ಕೊಡಬಾರದು. ದೇವಾಲಯದ ಬಾಗಿಲು ಮುಚ್ಚಿದಾಗ ಬಲವಂತದಿಂದ ಬಾಗಿಲನ್ನು ತೆಗೆಸಿ ದೇವರ ದರ್ಶನ ಮಾಡಬಾರದು. ದೇವಾಲಯದ ಗರ್ಭಗುಡಿಯನ್ನು ಮುಚ್ಚುವಾಗ ನಂದಾದೀಪವನ್ನು ಆರಿಸಬಾರದು. ದೇವರಿಗೆಂದು ತಂದ ಹೂವು ಹಣ್ಣುಗಳನ್ನು ಮೋಸಿ ನೋಡಬಾರದು. ದೇವಾಲಯಕ್ಕೆ ಸಂಬಂಧಪಟ್ಟ ಆಸ್ತಿಗಳನ್ನಾಗಲಿ ವಸ್ತುಗಳನ್ನಾಗಲಿ ಕಡಿಮೆ ಬಾಡಿಗೆಗೆ ತೆಗೆದುಕೊಂಡು ಲಾಭ ಪಡೆಯಬಾರದು. ದೇವಾಲಯಕ್ಕೆ ಸಂಬಂಧಿಸಿದ ಆಸ್ತಿಗಳ ಮೇಲೆ ಎಂದಿಗೂ ಹಕ್ಕನ್ನು ಚಲಾಯಿಸಬಾರದು. ದೇವರ ಆಭರಣಗಳನ್ನು ದುರುಪಯೋಗ ಮಾಡಬಾರದು. ಕೆಲವೊಂದನ್ನು ನಾವು ಮೂಢನಂಬಿಕೆಗಳು ಅಂದ್ಕೊಂಡು ಬಿಡ್ತೀವಿ, ಬಟ್ ಅವು ಮೂಢನಂಬಿಕೆಗಳಾಗಿರಲ್ಲ, ಅವುಗಳನ್ನ ಪಾಲಿಸಲೇಬೇಕಾಗತ್ತೆ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.